ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಶ್ರೀ ಜೆಎಸ್ ದೇಶಮುಖ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಜೂನ್ 21ರಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಬಿಎನ್ ಗಂಗಾಧರ್ ಅವರು, ಜೀವನದಲ್ಲಿ ಯೋಗ ಅಭ್ಯಾಸವನ್ನು ರೂಢಿಸಿಕೊಂಡು ರೋಗಮುಕ್ತರಾಗಿ ಇಂದಿನ ಆಹಾರ ಪದಾರ್ಥಗಳಲ್ಲಿ ಜಂಕ್ ಪದಾರ್ಥಗಳನ್ನು ಸೇವಿಸಬಾರದು, ದುಶ್ಚಟಗಳಿಗೆ ಬಲಿಯಾಗಬಾರದು, ಉತ್ತಮ ಆರೋಗ್ಯಕರ ಆಹಾರವನ್ನು ಸೇವಿಸಿ ಆರೋಗ್ಯದಿಂದ ಬದುಕಬೇಕು ಎಂದರು. ಸರ್ಕಾರಿ ವೈದ್ಯರಾದ ಮೋಹನ್ ಕೊರಿವರು ಯೋಗದ ಮಹತ್ವವನ್ನು ಮಕ್ಕಳಿಗೆ ಸಂಪೂರ್ಣವಾಗಿ ವಿವರಿಸಿದ್ರು. ತಮ್ಮ ಆರೋಗ್ಯಕರ ಜೀವನದಲ್ಲಿ ಆರೋಗ್ಯವೇ ಭಾಗ್ಯ ಎಂದು ಯುವಕರಿಗೆ ಸಲಹೆಯನ್ನು ನೀಡಿದರು. ನಿವೃತ್ತ ಕಾರ್ಯಪಾಲಕ ಅಭಿಯಂತರರಾದ ಬಿಬಿ ಪಾಟೀಲ್ ಅವರು ವಿದ್ಯಾರ್ಥಿಗಳು 100 ವರ್ಷಗಳ ಕಾಲ ಆರೋಗ್ಯಕರವಾಗಿ ಬದುಕಬೇಕು ಎಂದು ಹಾರೈಸಿದರು. ಊರಿನ ಸಮಾಜ ಸೇವಕರಾದ ರಮೇಶ್ ಕೋಳೂರು ಇವರು ತಮ್ಮ ಆರೋಗ್ಯವನ್ನು ತಾವೇ ಕಾಪಾಡಿಕೊಳ್ಳಬೇಕು, ಯುವ ಶಕ್ತಿ ದೇಶದಲ್ಲಿ ಹೆಮ್ಮರವಾಗಿ ಬೆಳೆದು ಸದೃಢ ಭಾರತವನ್ನು ನಿರ್ಮಾಣ ಮಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ದೇಶಮುಖ ಶಾಲೆಯ ಪ್ರಾಚಾರ್ಯರಾದ ಶ್ರೀಮತಿ ಗೀತಾ ಸಜ್ಜನ್, ನಿವೃತ್ತ ಎಇಇ ಎಸ್ಎ ತೊಂಡಿಹಾಳ, ಹಣಮಂತ ಆಶಾಳ, ಬಸವರಾಜ್ ಡೊಳ್ಳಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸೈನಿಕರಾದ ಶಿವರಾಜ ನಾಯ್ಕ ಇವರನ್ನ ಸನ್ಮಾನಿಸಲಾಯಿತು. ವಿಶೇಷವಾಗಿ ದೇಶಮುಖ ಶಾಲೆಯ ವಿದ್ಯಾರ್ಥಿ ನವೀನ ಕೊಡೇಕಲ್ ಸೈನಿಕರಾಗಿ ನೇಮಕಗೊಂಡಿದ್ದು, ಹೀಗಾಗಿ ಇವರನ್ನ ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು. ಪಿಆರ್ ಗುಡಿಮನಿ, ಕರ್ನಾಟಕ ರಾಜ್ಯ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.